ಸದ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಇರೋ ಒಂದೇ ಕಾಮನ್ ಕಂಪ್ಲೇಂಟ್ ಅಂದ್ರೆ ಯಾಕಪ್ಪ ಇಷ್ಟೊಂದು ಶೆಕೆ ಅಂತ. ಬಿಸಿಲು ಅನ್ನೋದು ಬರೀ ಸೀಸನ್ ಅನ್ಕೊಂಡಿದ್ರೆ ಅದು ತಪ್ಪು. ಇದರ ಹಿಂದೆ ಕೆಲವು ಸೀರಿಯಸ್ ಸೈಂಟಿಫಿಕ್ ರೀಸನ್ಸ್ ಇವೆ. ಲೆಟ್ಸ್ ಬ್ರೇಕ್ ಇಟ್ ಡೌನ್. ಮೊದಲನೇದಾಗಿ, ಈ ವರ್ಷ ಜಗತ್ತಿನಾದ್ಯಂತ ಎಲ್ ನಿನೋ ಎಫೆಕ್ಟ್ ನಡೀತಿದೆ. ಎಲ್ ನಿನೋ ಎಫೆಕ್ಟ್ ಇಂದ ಗ್ಲೋಬಲ್ ವಿಂಡ್ ಪ್ಯಾಟರ್ನ್ ಪೂರ್ತಿ ಚೇಂಜ್ ಆಗುತ್ತೆ. ಇದರಿಂದ ಇಂಡಿಯಾದಲ್ಲಿ ಮಾನ್ಸೂನ್ ವೀಕ್ ಆಗಿ ನಮಗೆ ಬರಬೇಕಿದ್ದ ಮಳೆ ಮಿಸ್ ಆಗುತ್ತೆ. ಮಳೆ ಇಲ್ಲ ಅಂದಮೇಲೆ ಆಬ್ವಿಯಸ್ಲಿ ಟೆಂಪರೇಚರ್ ರೈಸ್ ಆಗಿ ಸಿವಿಯರ್ ಹೀಟ್ ವೇವ್ಸ್ ಕ್ರಿಯೇಟ್ ಆಗುತ್ತೆ. ಎರಡನೇ ರೀಸನ್ ಬಂದು ರೈನ್ ಡೆಫಿಸಿಟ್. ಈ ವರ್ಷ ಕರ್ನಾಟಕದಲ್ಲಿ ಪ್ರೀ ಮಾನ್ಸೂನ್ ಮಳೆ ತುಂಬಾ ಕಡಿಮೆ ಆಗಿದೆ. ಭೂಮಿಯಲ್ಲಿ ಮಾಯಿಶ್ಚರ್ ಇಲ್ಲದೆ ಇರೋದ್ರಿಂದ ಗಾಳಿ ಪೂರ್ತಿ ಡ್ರೈ ಆಗಿದೆ. ಗಾಳಿಯಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಆಗಿರೋದ್ರಿಂದ ನಮಗೆ ವಿಪರೀತ ಶೆಕೆ ಅನ್ಸುತ್ತೆ. ಕರ್ನಾಟಕದ ಸಿಟಿಗಳಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಅದೇ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಕಾಂಕ್ರೀಟ್ ಬಿಲ್ಡಿಂಗ್ಸ್ ಮತ್ತು ಗ್ಲಾಸ್ ಸ್ಟ್ರಕ್ಚರ್ಸ್ ಹಗಲಿಡೀ ಹೀಟ್ ಅನ್ನು ಅಬ್ಸರ್ವ್ ಮಾಡಿ ರಾತ್ರಿ ವೇಳೆ ರಿಲೀಸ್ ಮಾಡುತ್ತೆ. ಅದಕ್ಕೆ ಹಳ್ಳಿಗಳಿಗಿಂತ ಸಿಟಿಗಳಲ್ಲಿ ಟೆಂಪರೇಚರ್ 3 ರಿಂದ 5 ಡಿಗ್ರಿ ಜಾಸ್ತಿ ಇರುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಅನ್ನೋದು ಕೇವಲ ಮಾತಲ್ಲ, ಅದು ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಸ್ಟೇ ಹೈಡ್ರೇಟೆಡ್ ಅಂಡ್ ಬಿ ಅವೇರ್. ಇಂತಹ ಇಂಟ್ರೆಸ್ಟಿಂಗ್ ಅನ್ಟೋಲ್ಡ್ ಫ್ಯಾಕ್ಟ್ಸ್ ಮತ್ತು ಇನ್ಫಾರ್ಮೇಷನ್ಗಾಗಿ ಫಾಲೋ ಮಾಡಿ.